ಚಿಕ್ಕಮ್ಮ, ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅನ್ನೋ ಪ್ರಜ್ಞಾನ ಆದ್ರೂ ಇದೆಯಾ ನಿಮಗೆ? ಹೀಗೇನು ಗೊತ್ತಿಲ್ಲದೆ ಆರೋಪ ಮಾಡೋದು ತಪ್ಪು. ಅಯ್ಯೋ ಕಂಡಿದೀನಿ, ಸುಮ್ನಿರಪ್ಪ. ಗೊತ್ತಿಲ್ಲದೆ ಏನ್ ಆರೋಪ ಮಾಡೋದು? ಗೊತ್ತಿರೋ ಒಂದ್ ವಿಷಯ ಇದೆ, ಪ್ರೂಫ್ ಸಮೇತ ತೋರಿಸ್ಲಾ? ಏನ್ ಹೆದರ್ಸ್ತಾ ಇದ್ದೀರಾ? ಏನ್ ವಿಷಯ? ಅದೇನ್ ತೋರಿಸ್ತಿರೋ ತೋರಿಸಿ. ಓಹೋ, ಇಷ್ಟೆಲ್ಲ ಮಾತಾಡ್ತಿದ್ಯೋ? ಡಮ್ಮಿ ಮದ್ವೆ ದಿನ ಈ ಪರದೇಸಿ ಪಾರ್ವತಿ ಮದ್ವೆ ಆಗಿದ್ಯಾರನ್ನ? ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ತಾನೇ ಈ ವಿಷಯನ ಹೇಳಿದ್ದು. ಅಕ್ಕ, ಇಷ್ಟ ದಿನ ಡಮ್ಮಿ ಮದುವೆ ವಿಷಯನ ನಿಮ್ಮ ಹತ್ರ ಹೇಳ್ಬಾರ್ದು ಅಂತಿದ್ದೆ. ಈಗ ಒಳ್ಳೆ ಸಮಯ ಕೂಡ ಬಂದಿದೆ ನೋಡಿ. ನಿಮ್ಗೊಂದು ಬಿಸಿ ಬಿಸಿ ಸುದ್ದಿನ ಹೇಳ್ತೀನಿ. ಹೇಳೋದೇನೋ ನೀವೇ ನಿಮ್ ಕಣ್ಣಾರ ನೋಡಿ, ಆಗ ಮೈ ಚಳಿ ಎಲ್ಲ ಬಿಟ್ಟು ಹೋಗುತ್ತೆ. ಅಯ್ಯಯ್ಯೋ, ಇದೇನಪ್ಪ ಇದು? ನನಗೆ ಬೇಕಾಗಿರೋ ವಿಡಿಯೋ ಬಿಟ್ಟು ಇನ್ನೆಲ್ಲ ವಿಡಿಯೋನೂ ಇದೆಯಲ್ಲ ಇದರಲ್ಲಿ. ಅಯ್ಯಯ್ಯೋ, ಏನಾಯ್ತು? ಥತ್ತರಿಕೆ, ಈ ದದ್ದಿ ಉಮ್ಮನ್ ಕೈಲಿ ಮೊಬೈಲ್ ಕೊಟ್ರೆ ಇದೇ ಆಗೋದು. ಪಬ್ಜಿ ಆಡ್ಕೊಂಡು ಆ ವಿಡಿಯೋನು ಎಲ್ಲಿ ಡಿಲೀಟ್ ಮಾಡಾಕೋದ್ಲೋ ಏನೋ. ಹೀಗೇನಪ್ಪ ಮಾಡೋದು? ಹಾ, ಅವತ್ಯಾವುದಕ್ಕೂ ಇರಲಿ ಅಂತ ಆ ವಿಡಿಯೋನ ಸಿಡಿಗೆ ಹಾಕ್ಸಿಟ್ಟಿದ್ದು ಒಳ್ಳೇದಾಯ್ತು. ಓಲ್ಡ್ ಈಸ್ ಗೋಲ್ಡ್ ಅಂತ ಕೇಳಿಲ್ವಾ? ಹಳೇದೇ ನಮ್ಗೆ ಉಪಯೋಗಕ್ಕೆ ಬರೋದು. ಆ ಸಿಡಿ ಎಲ್ಲೋ ಇಟ್ನಲ್ಲ, ಎಲ್ಲಿಟ್ಟೆ? ಈಗ ಬಿಡ್ತೀನಿ ನೋಡಿ ಬಾಣ, ಹೋಗುತ್ತೆ ಒಂದೆರಡು ಪ್ರಾಣ. ಪುರಾವೆ ಇಲ್ದೆ ಪಿಟೀಲ್ ಕೊಯ್ಯೋಳಲ್ಲ ಈ ದಾಮಿನಿ. ಅಕ್ಕ, ನನ್ನ ಕೈಲಿದೆಯಲ್ಲ ಬಾಂಬು, ಇದನ್ನ ಹಾಕಿದ್ರೆ ಎಲ್ಲ ಧ್ವಂಸ. ತುಂಬಾ ಧೈರ್ಯದಿಂದ ಇದೆಯಾ ದಾಮಿನಿ. ಡಮ್ಮಿ ಮದುವೆ ಬಗ್ಗೆ ಏನೋ ಸಾಬೀತುಪಡಿಸೋಕೆ ದೊಡ್ಡ ಸಾಹಸ ಮಾಡ್ತಿದೀಯ. ತಪ್ಪಿದ್ರೆ ಕೈ ಸುಟ್ಕೊಳ್ಳೋದು ಖಚಿತ. ನಾನು ಯಾಕೆ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂತ ಈ ಸಿಡಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಕ್ಕ. ಯಾರ್ಯಾರು ಈ ಮನೇಲಿ ಇಷ್ಟು ದಿನ ಬೆಚ್ಚಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಔತ್ಕೊಂಡಿದ್ರೋ ಅವ್ರಿಗೆಲ್ಲ ಇವತ್ತು ಚಳಿ ಬಿಡಿಸೋ ಕಾರ್ಯಕ್ರಮನ ಶುರು ಮಾಡ್ತೀನಿ. ಎಲ್ರಿಗೂ ಚಳಿ ಜ್ವರ ಬಂದ್ಬಿಡ್ಬೇಕು. ಮಾತ್ ಸಾಕು. ಅದೇನ್ ತೋರಿಸ್ಬೇಕು ಅಂತಿದೆಯೋ ತೋರ್ಸು ನಡಿ. ಬನ್ನಿ ಅಕ್ಕ, ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ, ಎಲ್ರು ಬನ್ನಿ ಬನ್ನಿ ಬನ್ನಿ. ಮ್ಯಾಟ್ನಿ ಶೋ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ತಗೊಂಡಿರೋರ್ ಬಂಡವಾಳ ಎಲ್ಲ ಈಗ ಬಯಲಾಗುತ್ತೆ.
ಇದೇನಾ ನೀನ್ ಬಿಡ್ಸಕ್ ಹೊರಟಿರೋ ಚಳಿ? ಅಕ್ಕ ಅದು ನಿನ್ನ ಈ ಕೇಡ್ ಬುದ್ಧಿಗೆ ಮೊದ್ಲು ನಿನಗೆ ಚಳಿ ಕೊಟ್ಟು ಚಳಿ ಬಿಡಿಸ್ಬೇಕು ದಾಮಿನಿ. ಅಕ್ಕ ಈ ಚಳಿ ಬಗ್ಗೆ ಅಲ್ಲಕ್ಕ ನಾನು ಹೇಳಿದ್ದು. ನಿನ್ನ ಮಾತಿನ ಕೋಟ ಮುಗಿದಿದೆ. ಈಗ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅಷ್ಟೇ. ಅಕ್ಕ ಒಂದ್ ನಿಮಿಷ ನನ್ನ ಮಾತು ಕೇಳಿ ಅಕ್ಕ. ಈ ಸೀಡಿ ಚಳಿ ಬಿಡಿಸ್ತಿದ್ರೆ ಏನಂತೆ, ಇವ್ರ ಬಂಡವಾಳನ ಬಯಲ್ ಮಾಡೋದಕ್ಕೆ ನನ್ನ ನಾಲ್ಗೇನೆ ಸಾಕಕ್ಕ. ನಿನ್ನ 1 ನಿಮಿಷದಲ್ಲಿ 30 ಸೆಕೆಂಡ್ ಮುಗೀತು. ಅಕ್ಕ ಅವತ್ತು ಡಮ್ಮಿ ಮದುವೆನಲ್ಲಿ ಹಸೆ ಮಣಿ ಮೇಲೆ ಪಾರ್ವತಿ ಪಕ್ಕ ಹರೀಶ್ ಕೂತೇ ಇರ್ಲಿಲ್ಲ ಅಕ್ಕ. ಅವತ್ತು ಹಸೆ ಮಣೆ ಮೇಲೆ ಕೂತ್ಕೊಂಡು ಇವಳ ಕೊರಳಿಗೆ ತಾಳಿ ಕಟ್ಟಿದ್ದು ಬೇರೆ ಯಾರು ಅಲ್ಲ ಅಕ್ಕ. ಸಾಕು, ಬಾಯ್ ಮುಚ್ಚು. ನಿನ್ನ ಬಡಾಯಿ ಕೇಳೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ, ಪರಿಸ್ಥಿತಿನೂ ಅದಕ್ಕೆ ಒಪ್ಪೋದಿಲ್ಲ. ನಿನ್ನ ಕಾಲ್ಪನಿಕ ದೃಶ್ಯಗಳನ್ನ ಯಾರಾದ್ರೂ ಖಾಲಿ ಕೂತೋರ ಹತ್ರ ಬಣ್ಣ ಬಣ್ಣವಾಗಿ ಕತೆ ಕಟ್ಟಿ ಹೇಳು. ನನ್ನ ಬೆನ್ನ ಹಿಂದೆ ನಡೆದಿರೋದು ಏನು, ಅದರ ಸತ್ಯತೆಗಳು ಏನು ಅನ್ನೋದನ್ನ ನಿಮ್ ಯಾರಿಂದನೂ ತಿಳ್ಕೊಳ್ಳೋ ಹಂಬಲ ನನಗಿಲ್ಲ. ಎಲ್ರೂ ನಿಮ್ಮ ದಿಕ್ಕಿಗೆ ತಿರುಗಿ ಮಾತಾಡ್ತಾ ಇದ್ದೀರಾ. ಇಲ್ಲಿ ನಡೆದಿರೋದೇನು, ಸತ್ಯ ಏನು ಅಂತ ಗೊತ್ತಿರೋದು ಒಬ್ಬನಿಗೆ ಮಾತ್ರ. ಅವನಿಂದ ಈ ಸತ್ಯ ನನಗೆ ಗೊತ್ತಾಗಬೇಕು. ನನಗಿಂತ ಸತ್ಯ ನುಡಿಯೋರು ಈ ಅಕ್ಕಂಗೆ ಇನ್ಯಾರು ಸಿಗ್ತಾರೋ? ಈ ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರೋ ಹುಡುಗ ಕರುಣೆಯ ಪೈರು